ಹಲೋ ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ MBBS ಮಾಡಬೇಕನ್ನೋ ಆಸೆ ಇರುತ್ತೆ. ಕೆಲವರು ಇಂಡಿಯಾದಲ್ಲಿ MBBS ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ, ಇನ್ನೂ ಕೆಲವರಿಗೆ ಫಾರಿನ್ನಲ್ಲಿ ಹೋಗಿ MBBS ಮಾಡಬೇಕನ್ನೋ ಆಸೆ ಕನಸು ಇದ್ದೇ ಇರುತ್ತೆ. ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿ ಎಜುಕೇಷನ್ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಸೇಫ್ಟಿ ಯಾವ ರೀತಿಯಾಗಿರುತ್ತೆ, ಇಲ್ಲಿಂದ ಹೋಗುವಂತಹ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಹೀಗೆ ಸಾಕಷ್ಟು ಗೊಂದಲ ಇದ್ದೇ ಇರುತ್ತೆ. ಸೊ ಇದೆಲ್ಲ ಗೊಂದಲಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ಡಾಕ್ಟರ್ ಮುಬಾರಕ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗಾಗಲೇ ನಾನು ಹೇಳಿದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ MBBS ಮಾಡಬೇಕನ್ನೋ ಆಸೆ ಇರುತ್ತೆ. ಕೆಲವರಿಗೆ ಇಂಡಿಯಾದಲ್ಲೇ ಮಾಡಬೇಕು ಅಂತ ಇದ್ರೆ, ಇನ್ನು ಕೆಲವರಿಗೆ ಫಾರಿನಲ್ಲಿ ಮಾಡಬೇಕಂತ ಇರುತ್ತೆ. ಸರ್, ಫಾರಿನ್ನಲ್ಲಿ MBBS ಮಾಡೋದ್ರ ಬಗ್ಗೆ ಮಾತನಾಡೋಣ, ಜೊತೆಗೆ ಡಾಕ್ಟರ್ ಡ್ರೀಮ್ ಸಂಸ್ಥೆ ಬಗ್ಗೆ ಕೂಡ ಮಾತನಾಡೋಣ. ಆದರೆ ಮೊನ್ನೆ ತಾನೇ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಎಕ್ಸಾಮ್ ಮಾಡಬೇಕಂತ ಈಗಾಗಲೇ ಡಿಸೈಡ್ ಕೂಡ ಮಾಡಾಗಿದೆ. ಜೂನ್ 21ಕ್ಕೆ ಎಕ್ಸಾಮ್ ಕೂಡ ಇದೆ. ಸೊ ಈ ಎಕ್ಸಾಮ್ ನೀಟ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂಸ್ಥೆಯ ವತಿಯಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ್, ತಿಳಿಸ್ಕೊಡ್ಬೋದಾ? ಒನ್ ಆಫ್ ದಿ ಈಗ ಒಂದು ಬೇಜಾರ ವಿಚಾರ ಏನಂದರೆ, ಮಕ್ಕಳು ತುಂಬ ಕಷ್ಟಪಟ್ಟು 3 ವರ್ಷ ರಿಪೀಟ್ ಮಾಡಿ, 2 ವರ್ಷ ರಿಪೀಟ್ ಮಾಡಿ, ಈ ವರ್ಷ ಕೂಡ ಒಂದು ಒಳ್ಳೆ ಸ್ಟೂಡೆಂಟ್ಸು ಸ್ಟ್ರೆಂತನ್ನು ಬಂದು ನೀಟ್ ಎಕ್ಸಾಮಿಗೆ ಅಪಿಯರ್ ಆಗಿದ್ದರು. ಬಟ್ ಯಾವುದೋ ಒಂದು ಹಲವಾರು ಕಾರಣಗಳಿದೆ. ಯಾವುದೋ ಒಂದು ಕಾರಣದಿಂದ ಇವತ್ತೊಂದು ಪೇಪರ್ ಲೀಕ್ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಬೇಜಾರಾಗಿದ್ದಾರೆ. ಈಗ ಮತ್ತೆ ಏನು ಮಾಡಬೇಕು ಮುಂದೆ, ಇವ್ರಿಗೇನು ದಾರಿಗಳು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಇದು. ನಾರ್ಮಲ್ ಎಕ್ಸಾಮ್ ಅಂದರೆ ಚಲೋ ಈಗ ಹೆಂಗೋ ಒಂದು ಓದ್ಕೊತೀವಿ, ಏನೋ ಒಂದು ಬರಿತೀವಿ, ಏನೋ ಒಂದು ಕಡೆ ಆಗುತ್ತೆ ಅಂದ್ಬಿಟ್ಟು. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಬಂದು ಯಾವುದೇ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳು ಇವರಿಗೆ ಲಾಸ್ಟ್ ಟೈಮ್ ಬರೆದಿರೋಕ್ಕೆ ನಮಗೆ ಹೆಚ್ಚು ಬರುತ್ತಾ ಇಲ್ಲ, ಸುಮಾರು ಕನ್ಫ್ಯೂಷನ್ಸ್ಗಳು ನಡೀತಾ ಇದೆ. ನಮ್ಮ ಇಡೀ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ನೀಟ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮತ್ತು MBBS ಮಾಡಬೇಕಾಗಿರುವಂಥ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಫ್ರೀ ನೀಟ್ ಕ್ರ್ಯಾಶ್ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಸಂಸ್ಥೆಯಿಂದ ಅಡ್ಮಿಷನ್ ಆಗಿರೋರಾಗಿರಲಿ, ಆಗದೇ ಇರೋರಾಗಿರಲಿ, ಬಟ್ ಫಾರಿನ್ಗೆ ಹೋಗಿ MBBS ಮಾಡಬೇಕು, ಇಲ್ಲ MBBS ಮಾಡಬೇಕು ಅಂಥ ವಿದ್ಯಾರ್ಥಿಗಳಿಗೆ ಫ್ರೀ ನೀಟ್ ಕ್ರ್ಯಾಶ್ ಕೋರ್ಸು ನಮ್ಮ ಬೆಂಗಳೂರಲ್ಲಿ ಬಂದು ನಮ್ಮ ಸಂಸ್ಥೆಯಲ್ಲಿ ಸ್ಟೂಡೆಂಟ್ ಆರಾಮಾಗಿ 35 ದಿನ ಫ್ರೀ ಕ್ರ್ಯಾಶ್ ಕೋರ್ಸನ್ನು ತೊಗೋಬೋದು. ಅವರೇನಾದರೂ MBBS ಮಾಡಬೇಕು. ಈಗ ಸುಮಾರು ಹಣಗಳು ಕೊಟ್ಟು 3 ಲಕ್ಷ 4 ಲಕ್ಷ ಕೊಟ್ಟು ಕೋಚಿಂಗ್ಗಳು ತೊಗೊಂಡಿರೋದು ಅಂಥವ್ರಿಗೆ ಮತ್ತೆ ಈಗ ಕೋಚಿಂಗ್ ಕೊಡಿ ಅಂದರೆ ಮತ್ತೆ ಏನೋ ದುಡ್ಡು ಕೇಳ್ತಾರೆ. ಸೊ ಅದಕ್ಕೇನು ಮಾಡಿದ್ದೀವಿ, ಆ್ಯಸ್ ಪರ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆಯಿಂದ ಫ್ರೀ ಕ್ರ್ಯಾಶ್ ಕೋರ್ಸ್ ಮಾಡಿದ್ದೀನಿ 35 ದಿವಸಕ್ಕೆ. ಕ್ಯಾಂಪಸ್ ಇದೆ. ಆನ್ಲೈನಲ್ಲಿ ಎಷ್ಟೇ ಓದಿದ್ರು ಕೂಡ ಮಕ್ಕಳು ಅಷ್ಟು ಅರ್ಥ ಆಗಲ್ಲ. ಯಾಕಂದರೆ ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಅದಕ್ಕೋಸ್ಕರ ಕ್ಯಾಂಪಸ್ ಒಳಗೆ ಆನ್ ಫ್ಯಾಕಲ್ಟಿ ಬಂದು ಆಫ್ಲೈನ್ ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. 12th ಏನಾದರೂ 50% ಬಂದಿದೆ, ಮುಂದೆ ಡಾಕ್ಟ್ರೇ ಆಗಬೇಕು, ಬಜೆಟ್ ಒಂದು ಮಿನಿಮಮ್ ಬಜೆಟಲ್ಲಿ MBBS ಮಾಡಬೇಕು ಅಂದರೆ ನೀಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀಟ್ಗೋಸ್ಕರ ಫ್ರೀ ನೀಟ್ ಕ್ರ್ಯಾಶ್ ಕೋರ್ಸ್ ನಮ್ಮ ಬೆಂಗಳೂರಲ್ಲಿದೆ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಸ್ಟೂಡೆಂಟು ನಂಬರ್ ಇದೆ, ಕಾಲ್ ಮಾಡ್ಕೊಳ್ಳಿ, ಇನ್ಫಾರ್ಮೇಷನ್ ಪಡೀರಿ, ಬಂದುಬಿಟ್ಟು ನೀವು MBBS ಮಾಡಬೇಕು, ವಿದೇಶದಲ್ಲಿ ಮಾಡಬೇಕು, ಯಾವ ಕಂಟ್ರಿ, ಯಾವ ಯೂನಿವರ್ಸಿಟಿ, ಅದೊಂದು ಅಡ್ಮಿಷನ್ ಮಾಡಿರಿ, ಸೀಟ್ ಬ್ಲಾಕ್ ಮಾಡಿರಿ. ಮತ್ತು ಕೋಚಿಂಗ್ 35 ಡೇಸ್ ಏನು ಫ್ರೀ ಕ್ರ್ಯಾಶ್ ಕೋರ್ಸ್ ಕೊಡ್ತಾಯಿದ್ದೀನಿ. ಇದರಿಂದ ನಿಮಗೆ ತುಂಬ ಅನುಕೂಲಗಳಾಗುತ್ತೆ, ತುಂಬ ಬೆನಿಫಿಟ್ಗಳಾಗುತ್ತೆ. ಮನೇಲಿ ಕೂತ್ಕೊಂಡು ನಾವು ಎಷ್ಟೇ ಓದಿದ್ರು ಕೂಡ ನಮಗೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ. ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಸ್ಟೂಡೆಂಟ್ ವಿಸಿಟ್ ಮಾಡಿ, ಆ ನೀಟ್ ಎಕ್ಸಾಮ್ ಫ್ರೀ ಕೋಚಿಂಗ್ ಅದು ಬೆನಿಫಿಟ್ ತಗೊಳ್ಳಿ ಅಂತ ಹೇಳ್ತೀನಿ ಮ್ಯಾಮ್. ಎಸ್ ಸರ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಗಂಗಾಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಮಸ್ತೆ ಗಂಗಾಧರ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ, ಮಾತಾಡಿ. ಮುಬಾರಕ್ ಅವರಿದ್ದಾರೆ, ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದಲ್ಲಿ ಕೇಳಿ. ಮಾತಾಡ್ತೀನಿ ಸ್ವಲ್ಪ. ಸರ್ ನಮಸ್ಕಾರ. ಮುಬಾರಕ್ ಸರ್ ಕೈಲಿ ಮಾತಾಡ್ತೀನಿ. ಗಂಗಾಧರ್ ಅವರೇ ಹೇಳಿ. ನಮಸ್ಕಾರ. ಈಗ ನನ್ನ ಮಗಳು ಮೊನ್ನೆ ಎಕ್ಸಾಮ್ ಬರ್ತಾಳೆ. ಸರ್. ಈಗ 9-10 ದಿನ ಗ್ಯಾಪ್ ಆತಲ್ಲ, ಅವಳು ಈಗ ಓದಕ್ ಮನ್ಸೇ ಮಾಡ್ತಾ ಇಲ್ಲ. ನನಗೆ ತುಂಬಾ ನೋವಾಗಿದೆ. ನಾನು ಹೆಂಗ್ ಓದೋದು? ನಾನು ಈಗ ಕಷ್ಟಪಟ್ಟಲ್ಲ 2 ವರ್ಷಗಳ ಕಾಲ ಓದಿದ್ದೆ. ಈಗ ನನ್ನ ಕೈ ಓದಕ್ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಏನ್ ಸರ್ ಹಿಂಗಾಗ್ಬಿಟ್ರೆ? ಸರ್ ಈಗ ನೋಡಿ, ಈಗ ಪ್ರತಿ ವರ್ಷ ಏನಾದ್ರೂ ಒಂದು, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋದು, ಇಲ್ಲಿ ಏನಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬೇರೆ, ಯಾರ ಕಂಟ್ರೋಲು ಇಲ್ಲ. ಈಗ ಏನಾಗಿದೆ ಅಂದರೆ, ಸುಮಾರು ಮಕ್ಕಳಿಗೆ ಬಂದು ತುಂಬ ಬೇಜಾರಾದ, ಸುಮಾರು ಸ್ಟೂಡೆಂಟ್ ಬಂದು ಒಂಥರ ಒಂದು ಕಮ್ಯುನಿಕೇಟೇ ಮಾಡ್ತಾ ಇಲ್ಲ. ಈ ಥರ ಆಗಿಬಿಟ್ರೆ ಹೆಂಗೆ ಅಂತ ಈಗ ಸಾಮಾನ್ಯವಾಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರುವಂಥ ವಿದ್ಯಾರ್ಥಿಗಳಿಗಂತೂ ಬಹಳ ಬಂದು ಒಂದು ಕಷ್ಟದ ಒಂದು ಸಿಚುವೇಶನು ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಫ್ರೀ ಕ್ರ್ಯಾಶ್ ಕೋರ್ಸ್ ಕೊಡ್ತಾ ಇದ್ದೀನಿ ಸರ್. 45 ದಿನ. ನಿಮ್ಮ ಶಿವಮೊಗ್ಗದಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ನೀಟ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಂದು ಅದಕ್ಕೂ ಸಹ ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೀವಿ. ಗಂಗಾಧರ್ ಅವರು, ಈಗ ನಮಗೆ ಆಫೀಸರ್ಸ್ ಇದೆ, ಅದಕ್ಕೊಂದು ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ರಿ.
ಇಮಿಡಿಯೇಟು ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬಂದರೆ ನಿಮ್ಮ ಮಗಳ ಡ್ರೀಮು ಫುಲ್ಫಿಲ್ ಮಾಡೋದಕ್ಕೆ ಅದೊಂದು ಬ್ರಿಡ್ಜ್ ಥರ ಕೆಲಸ ಮಾಡಿ ಕೊಡೋ ಜವಾಬ್ದಾರಿ ಬಂದು ಡಾಕ್ಟರ್ ಡ್ರೀಮ್ಸ್ ಆಗಿರುತ್ತೆ ಸರ್. ಥ್ಯಾಂಕ್ ಯು ಗಂಗಾಧರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ತುಮಕೂರಿನಿಂದ, ಡಾಕ್ಟರ್ ವನ್ ಆಂಜನೇಯ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಮಾತಾಡಿ. ಮುಬಾರಕ್ ಅವರಿದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಹಾಂ ಸರ್. ಡಾಕ್ಟರ್ ಹೊನ್ನಾಂಜನೇಯ ಅಂತ ಸರ್, ತುಮಕೂರಿನಿಂದ. ನಮಸ್ತೆ ಸರ್, ಹೇಳಿ ಸರ್. ಈಗ ನಮ್ಮ ಮಗಳು ಕೂಡ ಈಗ ನೀಟ್ ಮೊನ್ನೆ ಬರೆದು ಈ ತರದ್ದೆಲ್ಲ ತೊಂದರೆಗಳಾಯ್ತು. ಓಕೆ. ಹಾಗಾಗಿ ಈಗ ನಮ್ಗೆ ಉಳಿದಿರೋ ಸಮಯ ಏನಿದೆ, ಸಮಯದಲ್ಲಿ ನಾವು ಕೂಡ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. 100% ಸರ್, 100% ಹೌದು. ಹಾಗಾಗಿ ಅದಕ್ಕೆ ಏನ್ ಒಳ್ಳೆ ಉತ್ತಮವಾದ ಸಲಹೆಯನ್ನ ಕೊಡ್ತಾ ಇದ್ದೀರಿ, ಉತ್ತಮವಾದಂತಹ ಕಾರ್ಯ ಮಾಡ್ತಾ ಇದ್ದೀರಿ, ಶ್ಲಾಘನೀಯವಾದಂತಹ ಕೆಲಸ ಇದು. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು MBBS ಈ ತರದ ಒಂದು ಏನು ಟಫೆಸ್ಟ್ ಎಕ್ಸಾಮಿನೇಷನ್ ಅಪಿಯರ್ ಆಗೋದಕ್ಕೆ ಹೋಗೋದಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಹಾಗಾಗಿ ತಾವು ಅದು ಸ್ವಲ್ಪ ಮಾಹಿತಿ ಹೆಚ್ಚಿಗೆ ಕೊಟ್ರೆ ನಾವು ಅದನ್ನ ಡೆಫಿನೆಟ್ಲಿ ಸರ್. ನೋಡಿ, ಈಗ ನೋಡಿ, ತಮಗೆ ನಾಲೆಜ್ ಇದೆ ನೀಟ್ ಎಷ್ಟು ಟಫ್ ಇರುತ್ತೆ ಅಂತ. ಯಾಕಂದರೆ ಇವತ್ತು ಸುಮಾರು ಒಂದು 6,000ಕ್ಕೂ ಹೆಚ್ಚು ಗ್ರಾಜುಯೇಟ್ಸ್ ಇದ್ದಾರೆ ನಮ್ಮ ಹತ್ರ ಇಡೀ ಕರ್ನಾಟಕದಲ್ಲಿ. ತುಮಕೂರಿಂದಾನೇ ಸಾಕಷ್ಟು ಗ್ರಾಜುಯೇಟ್ಸ್ಗಳಿದ್ದಾರೆ. ಈಗ ಅವ್ರಿಗೆಲ್ಲ ಆ ಟೈಮಲ್ಲಿ ಧೈರ್ಯ ತುಂಬಿ ಇವತ್ತು ಫಾರಿನಿಗೆ ಕಳಿಸಿದ ಮೇಲೆ ಅವರು ಒಂದು ಡಾಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋ ಡಾಕ್ಟರ್ ಡ್ರೀಮ್ಸು. ಈಗ ಪೇಪರ್ ಲೀಕ್ ಆಯಿತು ಅದಕ್ಕಂದ್ಬಿಟ್ಟು ನಾವು ಅದೇ ಒಂದು ಗೊಂದಲಗಳಿದ್ದರೆ ನಮಗೆ ಅದು ಮುಂದೆ ಹೋಗಬೇಕಲ್ಲ ಸರ್ ನಾವು. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಪರಿಹಾರ ನಮ್ಮ ಡಾಕ್ಟರ್ ಡ್ರೀಮ್ಸ್ ವತಿಯಿಂದನೇ ಬಂದು ಫ್ರೀ ಕ್ರ್ಯಾಶ್ ಕೋರ್ಸ್ ಕೊಡ್ತಾ ಇದ್ದೀನಿ. ಅದು ಕೂಡ ಆಫ್ಲೈನು. ಆನ್ಲೈನಲ್ಲಿ ಸರ್ ಓದಿ ಮಕ್ಕಳು ಬಂದು ಆ ಕ್ರ್ಯಾಶ್ ಕೋರ್ಸ್ ಮುಖಾಂತರ ಒಳ್ಳೆ ಸ್ಕೋರ್ ತಗೊಳ್ಳೋಕ್ಕೆ ಚಾನ್ಸ್ ಅಂತೂ ಇಲ್ಲ. ನಾವೇನು ಮಾಡಿದ್ದೀವಿ, ನಮ್ಮ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಒಂದು ಫ್ರೀ ಕ್ರ್ಯಾಶ್, ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಕಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ವರ್ಷ ಕೂಡ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಅವರಲ್ಲದೆ ಸ್ಟೂಡೆಂಟು ಡಾಕ್ಟ್ರೇ ಆಗಬೇಕಂತ ಇರೋ ವಿದ್ಯಾರ್ಥಿಗಳಿಗೆ ಫ್ರೀ ಕ್ರ್ಯಾಶ್ ಕೋರ್ಸ್ ಕೊಡ್ತಾ ಇದ್ದೀನಿ ಸರ್. ಸೊ ಸ್ಟೂಡೆಂಟ್ಗೆ ನಿಮಗೆ ಕಾಲ್ ಮಾಡಿಸಿ ಕಮ್ಯುನಿಕೇಟ್ ಮಾಡಿಸಿ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 35 ಡೇಸು ಕ್ಯಾಂಪಸಲ್ಲೇ ಇದ್ದು ಫ್ರೀ ಕ್ರ್ಯಾಶ್ ಕೋರ್ಸನ್ನು ತೊಗೋಬೋದು. ಕೋಚಿಂಗ್ ಫ್ರೀ ಇದೆ, ಮೆಟೀರಿಯಲ್ ಫ್ರೀ ಕೊಡ್ತಾ ಇದ್ದೀನಿ, ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಸ್ಟೂಡೆಂಟ್ಸ್ಗೆ ಈಗ ನೀವು ಹಾಸ್ಟೆಲ್ಗೆ ಹಾಕಬೇಕು ಅಂದರೆ ಸ್ವಲ್ಪ ಖರ್ಚಿರುತ್ತೆ. ಈಗ ಸ್ಟೂಡೆಂಟ್ಗೆ ಈಗ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚು, ಡಿನ್ನರು, ಸ್ನ್ಯಾಕ್ಸು, ಮತ್ತು ಅವ್ರಿಗೆ ಲಾಂಡ್ರಿ ಫೆಸಿಲಿಟಿ, ಹಾಸ್ಟೆಲ್ ಫೆಸಿಲಿಟಿ, ಇದೆಲ್ಲ ಫೆಸಿಲಿಟಿಗೆ 10,000 rupees ಪೇ ಮಾಡಿ ಅವ್ರೇನಾದರೂ ಬಂದು ಜಾಯ್ನ್ ಆದರೆ 35 ದಿನ 40 ದಿನ ಎಷ್ಟು ದಿನ ನೀಟಿಗೆ ಇವಾಗ ಬಾಕಿ ಇದೆಯೋ ಅಷ್ಟು ದಿನ ಮಕ್ಕಳಿಗೆ ಪ್ರಿಪೇರ್ ಮಾಡಿಸೋಣಂತೆ. ಒಳ್ಳೆ ಮಾರ್ಕ್ಸ್ ಬಂದುಬಿಡ್ತು ನಮ್ಮ ದೇಶದಲ್ಲೇ ಮಕ್ಕಳು ಓದಲಿ. ಒಂದು ವೇಳೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ಆ ವಿಚಾರದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಫಾರಿನಿಗೆ ನಿಮ್ಮ ಎಕ್ಸಾಂಪಲ್ ತುಮಕೂರವ್ರು ಇದ್ದಾರೆ, ದಾವಣಗೆರೆ ಇದ್ದಾರೆ, ಚಿತ್ರದುರ್ಗ ಇದ್ದಾರೆ, ಹಾವೇರಿ ಇದ್ದಾರೆ, ಗದಗ, ಕೊಪ್ಪಳ, ಸುಮಾರು ಹಲವಾರು ಪ್ಲೇಸಸ್ಸಿಂದ ಕೂಡ ವಿದ್ಯಾರ್ಥಿಗಳು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಒಂದು ಗ್ರೂಪನ್ನೇ ಮಾಡಿ MBBS ಮಾಡೋಕ್ಕೆ 6 ವರ್ಷ ಸರ್ವಿಸನ್ನು ಕೊಡೋದಕ್ಕೆ ಡಾಕ್ಟರ್ಸ್ ಮುಂದೆ ಬಂದಿದೆ ಸರ್. ಸೊ ದಯವಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಒಂದು ಸತಿ ಆಫೀಸಿಗೆ ವಿಸಿಟ್ ಮಾಡೋಕ್ಕೆ ಒಂದು ಪ್ಲಾನನ್ನು ಮಾಡಿದ್ರೆ ನಾಳೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಹೊನ್ನಾಂಜನೇಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ, ಶಂಕರಯ್ಯ ಅಂತ ಹೇಳಿ. ನಮಸ್ತೆ ಶಂಕರಯ್ಯ ಅವರೇ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಮೇಡಮ್ ಅವ್ರ ನಮ್ಮ ಮಗಳಿಗೆ ಕೊಡ್ತೀನಿ, ಮಾತಾಡ್ರಿ. ಅವ್ರಿಗೆ ಕೊಡ್ತೀನಿ ನೋಡಿ. ಕೊಡ್ರಿ ಸರ್. ಹಲೋ. ಹೇಳಿಮ್ಮ, PUC ಎಷ್ಟು ಬಂದಿದೆ ಮಾರ್ಕ್ಸು? ಸರ್ ಆಕ್ಚುಲಿ PUC ನಂದು ಕಾಮರ್ಸ್ ಆಗಿದೆ. ಕಾಮರ್ಸ್ ಆಗಿದೆಯಾ? ಇದು ಬೇರೆ MBBSಗೆ ಈಗ PUC ಆಗಿದೆ, ಮತ್ತೆ ಏನಾದ್ರು ಇಂಜಿನಿಯರಿಂಗ್ ಏನಾದರೂ ಮಾಡಬೇಕಾ, ಇಲ್ಲ BCom BBM ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಆಕ್ಚುಲಿ ನಂದು ಕಾಮರ್ಸ್ ಮೇಲೆ ನರ್ಸಿಂಗ್ ಆಗಿದೆ, GNM ನರ್ಸಿಂಗ್ ಇವಾಗ. ಓಕೆ, ನರ್ಸಿಂಗ್ ಮಾಡಿದ್ದೀರಾ? ಅಥವಾ ಒಂದು ಕೆಲಸ ಮಾಡಿ, ಬೆಂಗಳೂರು ಅಂತ ಹೇಳ್ತಾ ಇದ್ದೀರಾ, ನಮ್ಮ ನಂಬರ್ ಬರ್ತಾ ಇದೆ, ಒಂದು ಸತಿ ಅದಕ್ಕೆ ಕಾಲ್ ಮಾಡಿ ಟೋಟಲ್ ಇನ್ಫಾರ್ಮೇಷನ್ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತಾರೆ. ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಆಮೇಲೆ ಆಫೀಸಿಗೆ ವಿಸಿಟ್ ಮಾಡೋಕ್ಕಾದರೆ ಆಫೀಸಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಶಂಕರಯ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಅಮಿತ್ ಕುಮಾರ್ ಅಂತ ಹೇಳಿ. ನಮಸ್ತೆ ಅಮಿತ್ ಕುಮಾರ್ ಅವರೇ. ಮೇಡಮ್ ನಮಸ್ಕಾರ. ಮಾತಾಡಿ. ಮುಬಾರಕ್ ಅವರಿದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಾವು ಹುಬ್ಳಿಯಲ್ಲಿ ನಮ್ಮ ಹುಡುಗ ಎಕ್ಸಾಮ್, ನಮ್ಮ ಮಗ ಅಮಿತ್ ಕುಮಾರ್. ಹಾಂ ಸರ್. ಅದೇ ಮೊನ್ನೆ ನೀಟ್ ಎಕ್ಸಾಮ್ ಮಾಡಿದ 580+ ಗೆಫ್ಟ್ ಇತ್ತು ಸರ್. ಬಟ್ ಇದು ಪ್ರಾಬ್ಲಮ್ ಆಯ್ತು. ಈಗ ನೆಕ್ಸ್ಟ್ ಏನು ಸರ್ ಅದು? ಈಗ 21ನೇ ತಾರೀಕಿದೆ, ಜೂನ್ 21ನೇ ತಾರೀಕು ನೀಟ್ ಎಕ್ಸಾಮ್ ಮತ್ತೆ ಮಾಡ್ಬೇಕಂದ್ಬಿಟ್ಟು ಡಿಸಿಷನ್ NTA ದವ್ರು ತೊಗೊಂಡಾಯಿತು. ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಏನಿದೆ ಅವರು ನಿರ್ಧಾರ ತೊಗೊಬಿಟ್ರು. ಈಗ ಎಕ್ಸಾಮ್ ಬರೀಲೇಬೇಕಂತ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಅದೇ ಥರ ಹಾಲ್ ಟಿಕೆಟ್ ಬರುತ್ತೆ, ಅದೇ ಥರ ಸೆಂಟರ್ಗಳು ಏನಿದೆ ಅಲಾಟ್ಮೆಂಟ್ ಮಾಡ್ತಾರಾ ಇಲ್ಲ ಸೇಮ್ ಅಲಾಟ್ಮೆಂಟ್ ಅಂದ್ಬಿಟ್ಟು ಇತ್ತೀಚೆಗೆ ಅದು ಡೀಟೇಲ್ ಗೊತ್ತಾಗುತ್ತೆ. ಈಗ ಮನೇಲಿ ಕೂತ್ಕೊಂಡು ಮಕ್ಕಳು ಓದಿದ್ರೆ ಸರ್ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೀ ಕ್ರ್ಯಾಶ್ ಕೋರ್ಸ್ ಇದೆ, ಜಾಯಿನ್ ಮಾಡ್ಸಕ್ಕೆ ನೋಡಿ. ಮತ್ತು ನಮ್ಮದು ಹುಬ್ಳಿ ಅಂತ ಇದ್ದೀರಾ ನೀವು, ವಿದ್ಯಾನಗರಲ್ಲೇ ಆಫೀಸ್ ಇದೆ. ಇದು ನಮ್ಮ ವೀರಣ್ಣ ಅಂತ ಮ್ಯಾನೇಜರ್ ಇದ್ದಾರೆ, ಸೀದಾ ಬಂದುಬಿಟ್ಟು ಅವ್ರಿಗೆ ಒಂದು ಸತಿ ವಿಸಿಟ್ ಮಾಡಿ ಸರ್, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, 1 to 1 ಕೂತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಮತ್ತು ಹುಬ್ಳಿಯಿಂದ ಎಷ್ಟು ಸ್ಟೂಡೆಂಟ್ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಯಾವ ಥರ ಎಷ್ಟು ಬಡ್ಜೆಟ್ ಆಗುತ್ತೆ, ನಿಮಗೆ ತೀರಾ ಒಂದು ಮಿನಿಮಮ್ ಬಡ್ಜೆಟಲ್ಲಿ MBBS ಮಾಡೋದಕ್ಕೆ ಅವಕಾಶ ನಮ್ಮ ವತಿಯಿಂದ ಮಾಡಿಕೊಡ್ತೀವಿ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ ಕನಕಪುರದಿಂದ, ವಿಶ್ವ ಅಂತ ಹೇಳಿ. ನಮಸ್ತೆ ವಿಶ್ವ ಅವರೇ.
ಮೇಡಮ್ ನಮಸ್ತೆ. ಮಾತಾಡಿ, ಮುಬಾರಕ್ ಅವರಿದ್ದಾರೆ. ನಮಸ್ಕಾರ ವಿಶ್ವ ಅವರೇ, ಹೇಳಿ. ನಮಸ್ಕಾರ ಸರ್. ಈಗ ನೀಟ್ದು ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ? ಹೌದು ಸರ್. ಈಗ ನೆಕ್ಸ್ಟ್ 21ಕ್ಕೆ ಎಕ್ಸಾಮ್ ಅದಲ್ವಾ? ಹೌದು ಸರ್. ಈಗ ನಮ್ಮ ಹತ್ರ ದುಡ್ಡಿಲ್ಲ. ಹಾಂ. ಈಗ ನಾವು MBBS ಮಾಡಿಸ್ಬೇಕು ಅಂತ ಅನ್ಕೊಂಡಿದೀವಿ. 80 ಬಂದಿದೆ ಸರ್ ನಮ್ಮ ಹುಡುಗಿದು. PUC ಯಲ್ಲಿ 80 ಬಂದಿದ್ಯಾ? ಸೈನ್ಸು 80 ಬಂದಿದೆ. ಈಗ ಮಿನಿಮಮ್, ಈಗ ನೋಡಿ, ಈಗ ನೀವು ಇಂಡಿಯಾದಲ್ಲಿ ಈಗ ನಮ್ಮ ಬೆಂಗಳೂರಲ್ಲೇ ನೀವು ಇಂಜಿನಿಯರಿಂಗ್ ಓದಿಸ್ಬೇಕಂದ್ರೂ ಕೂಡ ಮಿನಿಮಮ್ 20-25 ಲಕ್ಷ ರೂಪಾಯಿ ಬೇಕು. ಕರೆಕ್ಟಾ? ಅಷ್ಟು ಇವಾಗ ಹಾಕಿ ನಾವು ಓದಿಸಿದ್ರು ಕೂಡ ಜಾಬ್ ಗ್ಯಾರಂಟಿಗಳಿಲ್ಲ. ಸೊ ಒಂದು ಮಿನಿಮಮ್ ಬಡ್ಜೆಟ್ಟು ನಮ್ಮದು ಕೆಲವು ಸ್ಕಾಲರ್ಶಿಪ್ ಸ್ಕೀಮ್ಸ್ ಕೂಡ ಇದೆ, ಅವ್ರ ಜೊತೆ ಕೂಡ ನಾನು ಕನೆಕ್ಟ್ ಮಾಡಿಸ್ತೀನಿ. ನಮ್ಮದು ನಂಬರ್ ಬರ್ತಾ ಇದೆ ಸರ್, 9035061122. ಆ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಸೀದಾ ಆಫೀಸಿಗೆ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು ಸರ್. ಥ್ಯಾಂಕ್ ಯು ವಿಶ್ವ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಪದ್ಮಾ ಅಂತ ಹೇಳಿ. ನಮಸ್ತೆ ಪದ್ಮಾ ಅವರೇ. ನಮಸ್ತೆ ಮೇಡಮ್. ಮಾತಾಡಿ, ಏನು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಮ್ಯಾಮ್, ಹೇಳಿ. ನಮಸ್ತೆ. ನಮಸ್ತೆ. ಆಕ್ಚುಲಿ ಒಂದು ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ, ಹಾ, ma'am. ಇವಾಗ ಆಲ್ ಇಂಡಿಯಾ ರ್ಯಾಂಕು ಮತ್ತೆ ಎಲಿಜಿಬಿಲಿಟಿ ಸೀಟು ಹೌದು, ಈಗ 144 155 ದಟ್ ಇಸ್ ಮಿನಿಮಮ್ ಬಂದ್ರೆ ಎಲಿಜಿಬಿಲಿಟಿ ಎಲಿಜಿಬಲ್ ಅಂತ ಅಂತ ಹೇಳ್ತೀವಿ. ಕರೆಕ್ಟ್. ಸೆಕೆಂಡ್ ಒನ್ ಏನ್ ಹೇಳ್ತೀವಿ, ಸೀಟ್. ಹೌದು, ಓಕೆನಾ? ಈಗ ಇಂಡಿಯಾದಲ್ಲಿ 125,000 ಅಷ್ಟೇ ಸೀಟ್ ಅಲಾಟ್ಮೆಂಟ್ ಇರುತ್ತೆ ಅಪ್ರಾಕ್ಸಿಮೇಟ್. ಎಸ್ ಮ್ಯಾಮ್, ಅಪ್ರಾಕ್ಸಿಮೇಟ್ ಅಲ್ವಾ? ಈ ಒಂದು ಎಲಿಜಿಬಿಲಿಟಿ ಸಿಕ್ಕಿದ್ರೂ ಸಹ ಸೀಟ್ ಕಡಿಮೆ ಇರೋದ್ರಿಂದ ಅದು ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ಅದೇ ರೀತಿ ಅಬ್ರಾಡ್ ಅಲ್ಲಿ ಈ ರೀತಿ ಸೀಟ್ ಕಟ್ ಆಫ್ ಈಗ ಹೇಗೆ 125,000ಗೆ 24 lakh ಸ್ಟೂಡೆಂಟ್ಸ್ ಬರೆದ್ರು ಸಹ 125,000ಗೆ ಸೀಟ್ ಕಟ್ ಆಫ್ ಯಾವ ರೀತಿ ಇರುತ್ತೋ ಅದೇ ರೀತಿ ಈಗ ಅದು ಇಷ್ಟು ಮಾರ್ಕ್ಸ್ ಬಂದ್ರೆ ಸಾಕು ನಮ್ಗೆ ಸೀಟ್ ಕನ್ಫರ್ಮೇಶನ್ ಎಷ್ಟರ ಮಟ್ಟಿಗೆ ಅದು ನಮ್ಗೆ ತಗೋಬೇಕು ಅದನ್ನ ಕಾನ್ಫಿಡೆನ್ಸ್ ಅಂತ ಹೇಳಿ, ಅಲ್ಲಿ ಕಟ್ ಆಫ್ ಯಾವ ತರ ಇರುತ್ತೆ ಹೇಗೆ ಅಂತ. ನಾವು ನೋಡಿ, ವಿದೇಶದಲ್ಲಿ ಯಾವುದೇ ರೀತಿ ನಿಮಗೆ ನೀಟೇ ಬೇಕಾಗಿರಲ್ಲ. ನೀಟ್ ಬೇಕಾಗಿರೋದು ನಮ್ಮ ದೇಶಕ್ಕೆ. ನಮ್ಮ ದೇಶದಲ್ಲಿ ಬಂದು ನಾನು ಕೆಲಸ ಮಾಡಬೇಕು, ಆಸ್ ಅ ಡಾಕ್ಟರ್ ನಾನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಮಾತ್ರ ನನಗೆ ನೀಟ್ ಬೇಕಾಗಿರೋದು. ಫಾರಿನಲ್ಲಿ ಯಾರಿಗೂ ನೀಟ್ ಬೇಕಾಗಿಲ್ಲ. ಯಾಕಂದರೆ ನಮ್ಮ KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಏನು ಹೇಳುತ್ತೆ, NMC ಏನು ಹೇಳುತ್ತೆ, ಅವ್ರ ರೂಲ್ ಪ್ರಕಾರ ನೀವು ನೀಟ್ ಮುಗಿಸ್ಕೊಂಡು ಹೋಗ್ರಪ್ಪ ಅಂತಾರೆ. ನೀಟು ಎಷ್ಟು ಬೇಕು, OBC SC STಗೆ 120ಇಂದ 130 ಮಾರ್ಕ್ಸ್ ಬರ್ಬೋದು. ಅದೇ ಜನರಲ್ ಅಂದರೆ ನೀವು ಹೇಳ್ದಂಗೆ 140ಇಂದ 150 ಬೇಕು. ಬಟ್ ಫಾರಿನಲ್ಲಿರೋಂಥ ಮೆಡಿಕಲ್ ಕಾಲೇಜ್ಗೆ ಯಾವುದೇ ರೀತಿ ಬಂದು ನೀಟೇ ಬೇಕಾಗಿಲ್ಲ, ಎಲಿಜಿಬಲ್ ಆಗಿ ಬರ್ರಿ ನೀವು ಸಾಕು. ಅವ್ರಿಗೆ ಅಲ್ಲಿರುವಂಥ ಎಕ್ಸಾಂಪಲ್ ರಷ್ಯಾಗೆ ಕಳಿಸ್ತೀವಿ ಅಂದ್ಕೊಳ್ಳಿ, ಇಲ್ಲ ಜಾರ್ಜಿಯಾಗೆ ಕಳಿಸ್ತೀವಿ ಅಂದರೆ ಎಕ್ಸಾಂಪಲ್ ರಷ್ಯಾ NRR ಕೋಟಾ, ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ, ಅವರಿಗೆ ಇರುವಂಥ ಗೌರ್ಮೆಂಟ್ ಕೋಟಾದಲ್ಲಿರುವಂಥ ಸೀಟ್ಸ್ ಇಷ್ಟಂತಿರುತ್ತೆ. ಆ ಸೀಟ್ಸ್ ಪ್ರಕಾರ ಸ್ಟೂಡೆಂಟ್ಗೆ ಅಡ್ಮಿಷನ್ ಈಸಿಯಾಗಿ ಆಗಿಬಿಡುತ್ತೆ ಮೇಡಮ್. ಜಸ್ಟ್ ಎಲಿಜಿಬಲ್ ಆಗಿ PUCಯಲ್ಲಿ 50% ತಗೊಂಡು ನೀಟಲ್ಲಿ ಎಲಿಜಿಬಲ್ ಆಗಿದ್ದರೆ ಸಾಕು, ಅಲ್ಲಿರುವಂಥ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡ್ಬೋದು. ಥ್ಯಾಂಕ್ ಯು ಪದ್ಮಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅಂತ ಹೇಳಿ, ಮೈಸೂರಿಂದ. ನಮಸ್ತೆ ಕುಮಾರ್ ಅವರೇ. ನಮಸ್ತೆ. ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮುಬಾರಕ್ ಅವರಿದ್ದಾರೆ. ಕುಮಾರ್ ಸರ್, ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲು ಒಂದ್ಸರಿ ಭೇಟಿ ಆಗಿದೆ ನಾವು. ಹಾಂ ಸರ್. ನೀವು ಮೈಸೂರಲ್ಲಿ ಮಾಡ್ತೀವಿ, ಓಪನ್ ಮಾಡ್ತೀವಿ ಅಂತ ಹೇಳಿದ್ರಿ. ಹಾಂ ಸರ್. ಅದು ಓಪನ್ ಮಾಡಿಲ್ಲ ನೀವು. ಜಸ್ಟ್ ಡಾಕ್ಯುಮೆಂಟೇಷನ್ಗೆ ಇಟ್ಕೊಂಡಿದ್ದೀವಿ ಸರ್ ಆಫೀಸ್. ಯಾಕಂದರೆ ಹತ್ತಿರ ಇರೋದ್ರಿಂದ ಬಂದು ಅಲ್ಲಿ ನಂತರ ಕೌನ್ಸಿಲಿಂಗಲ್ಲಿ ಮಾಡೋರು ಬೇಕಲ್ಲ. 14 ವರ್ಷದ ಎಕ್ಸ್ಪೀರಿಯನ್ಸ್ಗೂ ಅಲ್ಲಿ ಈಗ ಹೊಸ ಮ್ಯಾನೇಜರ್ಗೆ ಇಡಿಸಿದ್ರು ಕೂಡ ಏನಾಗುತ್ತೆ ಅಂದರೆ ಆ ಕಮ್ಯುನಿಕೇಷನ್ ಗ್ಯಾಪ್ ಬರ್ತಾ ಇದೆ. ವೆರಿ ಸೂನ್ ಸರ್, ನೆಕ್ಸ್ಟ್ ಇಯರ್ ನೀವೆಲ್ಲ ಒಂದು ಸಪೋರ್ಟ್ ಮಾಡಿದ್ರೆ 2027ಗೆ ಮೈಸೂರು ಒಂದು ಬ್ರಾಂಚ್ ಬರಬೇಕಂತಾನೆ ನಾನು ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಕುಮಾರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಸರ್, ಈಗಾಗಲೇ ಫಾರಿನಲ್ಲಿ MBBS ಮಾಡೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರಿ ಸರ್. ಇನ್ನು ಮುಖ್ಯವಾಗಿ ಎಲ್ಲೆಲ್ಲಿ ಸ್ಪಾಟ್ ಅಡ್ಮಿಷನ್ ನಡೀತಾ ಇದೆ, ನಿಮ್ಮದು ಬ್ರಾಂಚ್ ಎಲ್ಲೆಲ್ಲಿದೆ, ಜೊತೆಗೆ ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಸರ್ ಡಾಕ್ಟರ್ ಡ್ರೀಮ್ ಸಂಸ್ಥೆಯಲ್ಲಿ ಅಂತ? ಮ್ಯಾಮ್, ಈಗ ಅಡ್ಮಿಷನ್ ಪ್ರಾಸೆಸ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ MBBS ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ PUC ಮಸ್ಟ್ ಆಗುತ್ತೆ. 12th ಏನಾದರೂ ಅವರು 50% ಬಂದಿದ್ರೆ ಸಾಕು, ಅವರು ಆರಾಮಾಗಿ ಅಲ್ಲಿ ಫಾರಿನಲ್ಲಿರುವಂಥ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ನು ಪಡಿಬೋದು. ಈಗ 12th ರಿಸಲ್ಟು ಸ್ಟೂಡೆಂಟು ಆಫೀಸಿಗೆ ವಿಸಿಟ್ ಮಾಡಬೇಕಾದ್ರೆ 10th ಮಾರ್ಕ್ಸ್ ಕಾರ್ಡು, 12th ರಿಸಲ್ಟ್ ಕಾಪಿ, ಆಧಾರ್ ಕಾರ್ಡು, ಒಂದು ಫೋಟೋ ತೊಗೊಂಡು ಸೀದಾ ಆಫೀಸಿಗೆ ಬಂದು ಯಾವ ಮೆಡಿಕಲ್ ಕಾಲೇಜಲ್ಲಿ ಓದ್ಬೋದು, ಯಾವ ಕಂಟ್ರಿಗಳಲ್ಲಿ ಓದ್ಬೋದು, ಎಷ್ಟು ಅವಕಾಶಗಳಿದೆ, ಪ್ರೊಸೀಜರ್ ಯಾವ ಥರ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಪಾಟ್ ಕೌನ್ಸ್ಲಿಂಗನ್ನು ನಡೆಯುತ್ತೆ. ಆ ಕೌನ್ಸ್ಲಿಂಗಿಗೆ ಬರಬೇಕಾದ್ರೆ ಡಾಕ್ಯುಮೆಂಟ್ ಸಮೇತ ಒಂದು 10,000 ರೂಪಾಯಿ ತೊಗೊಂಡು ಬಂದು ಸೀಟನ್ನು ಬುಕ್ ಮಾಡ್ಕೊಂಬಿಟ್ರೆ ನಿಮಗೆ ನಾಳೆ ನೀಟ್ ರಿಸಲ್ಟ್, ಯಾಕಂದರೆ ಇವಾಗ ಕಟ್ ಆಫ್ ನೀವು ನೋಡ್ತಾ ಇದ್ದರೆ ಕಟ್ ಆಫ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಮತ್ತು ಅಬ್ರಾಡಲ್ಲಿ ಇರುವಂಥ ಕಾಲೇಜಸಲ್ಲಿ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಲಿಮಿಟೆಡ್ ಸೀಟ್ಸ್ ಇರೋದು, ಯಾವಾಗ ಬೇಕಾದರೂ ಫಾರಿನ್ಗೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿರುವಂಥ ಮೆಡಿಕಲ್ ಕಾಲೇಜಲ್ಲಿ ಓದಬೇಕು ಅಂದರೆ ಟಾಪ್ ಮೆಡಿಕಲ್ ಕಾಲೇಜ್, ಒಂದು ಮಿನಿಮಮ್ ಬಡ್ಜೆಟಲ್ಲಿ ಸ್ಟೂಡೆಂಟ್ ಓದಬೇಕಂತ ಹೇಳಿದ್ರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಬಂದು ಸೀಟನ್ನು ಬುಕ್ ಮಾಡಿಕೊಂಡು ವೇಟ್ ಮಾಡಿರಿ. ಮತ್ತು ನಮಗೇನಾದರೂ ನೀಟ್ ಎಕ್ಸಾಮ್ ಮುಖಾಂತರ ಒಳ್ಳೆ ಮಾರ್ಕ್ಸ್ ಬಂದುಬಿಡ್ತು, ಇಂಡಿಯಾದಲ್ಲೇ ಓದ್ಬೋದು ಅಂದರೆ ಇಂಡಿಯಾದಲ್ಲಿ ಓದ್ಸೋಣಂತೆ. ಇಲ್ಲ ಒಂದು ವೇಳೆ ಇಂಡಿಯಾದಲ್ಲಿ ಆಗ್ತಿಲ್ಲ,
ಫಾರಿನ್ಗೆ ಹೋಗಬೇಕಾದ್ರೆ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಅಡ್ಮಿಷನ್ ಮಾಡಿ ಸೀಟನ್ನು ಬುಕ್ ಮಾಡಿರ್ತೀರಾ, ಆ ಅಡ್ಮಿಷನು ಕಂಟಿನ್ಯೂ ಮಾಡ್ಕೋಬೋದು. ಈಗ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಬ್ರಾಂಚಸ್ಸು ನಿಯರ್ ಬೈ ಈಗ ಬೆಂಗಳೂರಲ್ಲಿ ಕೋರಮಂಗಲ ಸೋನಿವಲ್ ಸಿಗ್ನಲಲ್ಲಿ ಆಫೀಸ್ ಇದೆ, ಮತ್ತು ದಾವಣಗೆರೆಯಲ್ಲಿ ಮಾಮಾಸ್ ಜಾಯಿಂಟ್ ರೋಡ್ JJ ಮೆಡಿಕಲ್ ಕಾಲೇಜ್ ಆಪೋಸಿಟಲ್ಲಿ ಬಂದು ಆಫೀಸ್ ಇದೆ, ಮತ್ತು ನಿಮಗೆ ಹುಬ್ಬಳ್ಳಿಯಲ್ಲಿ ಕೂಡ ಆಫೀಸ್ ಇದೆ, ಮತ್ತು ನಮ್ಮದು ಬಿಜಾಪುರಲ್ಲಿ ಆಫೀಸ್ ಇದೆ, ಇದು ಗುಲ್ಬರ್ಗಾದಲ್ಲಿ ಆಫೀಸ್ ಇದೆ. ಈ ಥರ ಬಂದು ಡಿಫ್ರೆಂಟ್ ಪ್ಲೇಸಸ್ಸಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸ್ಪಾಟ್ ಅಡ್ಮಿಷನ್ ಕೂಡ ನಡೀತಾ ಇದೆ. ಇವತ್ತು ಮಂಗಳೂರಲ್ಲಿ ಮೆಗಾ ಒಂದು ಸೆಮಿನಾರ್ ನಡೀತಾ ಇದೆ ದೀಪಾ ಕಂಫರ್ಟಲ್ಲಿ. ನೀವು ಕೂಡ ಮಂಗಳೂರವರಾಗಿದ್ದರೆ, ಉಡುಪಿಯವರಾಗಿದ್ದರೆ ನಿಯರ್ ಬೈ ವಿಸಿಟ್ ಮಾಡ್ಕೋಬೇಕು, ಸೆಮಿನಾರ್ ಬಗ್ಗೆ ತಿಳ್ಕೋಬೇಕು, ಕಾಲೇಜ್ ಬಗ್ಗೆ ತಿಳ್ಕೋಬೇಕು, ಇನ್ಫಾರ್ಮೇಷನ್ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ ಬರ್ತಾ ಇದೆ, ಅದಕ್ಕೊಂದ್ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡೀರಿ ಅಂತ ಹೇಳ್ತೀನಿ. ಎಸ್ ಮುಬಾರಕ್ ಅವರು, ಇನ್ನು ಸಾಕಷ್ಟು ತಂದೆ ತಾಯಿಗೆ ವಿದೇಶದಲ್ಲಿ MBBS ಮಾಡಿಸ್ಬೇಕು, ವಿದೇಶದಲ್ಲಿ ಯಾವುದೇ ರೀತಿಯಾದಂತಹ ಎಜುಕೇಷನ್ ಮಾಡಿಸ್ಬೇಕನ್ನೋ ಆಸೆ ಕನಸು ಇದ್ದೇ ಇರುತ್ತೆ. ಸೊ ಆದರೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಕುಟುಂಬಗಳಲ್ಲೂ ಕೂಡ ಚೆನ್ನಾಗಿರೋದಿಲ್ಲ. ಸೊ ಎಲ್ಲರೂ ಹೋಗಿ ಫಾರಿನಲ್ಲಿ ಹಾಗಾದರೆ ಎಜುಕೇಷನ್ ಮಾಡ್ಬೋದಾ, ಹೇಗೆ ಅಂತ ತಿಳಿಸ್ಕೊಡಿ. ನಾನು ಏನು ಹೇಳ್ತೀನಿ ಅಂದರೆ, ಈಗ ಮಕ್ಕಳಿಗೆ ಒಂದು ಮತ್ತು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಲ್ಲೊಂದು ಕಡೆ ಚೈಲ್ಡ್ಹುಡ್ಡಿಂದನೇ ಡ್ರೀಮ್ ಇರುತ್ತೆ, ಮಕ್ಕಳಿಗೆ ಒಂದು ಒಳ್ಳೆ ಡಾಕ್ಟರ್ ಮಾಡಬೇಕಪ್ಪ, ಒಳ್ಳೆ ಇಂಜಿನಿಯರಿಂಗ್ ಮಾಡಬೇಕಂತ. ಈಗ ಇಂಜಿನಿಯರಿಂಗ್ ಅಂದರೆ ನಿಮಗೆ ಸ್ಕೋಪ್ ಗೊತ್ತಿದೆ, ಅಷ್ಟು ಸ್ಕೋಪ್ಗಳಿಲ್ಲ. ಈಗ ಏನಾಗಿದೆ ಅಂದರೆ ಆ ಇಂಜಿನಿಯರಿಂಗ್ಗಳಿಗೆ ಈಗ ಜಾಬ್ ಆಪರ್ಚುನಿಟಿಗಳು ಕಡಿಮೆ ಇದೆ, ಎಲ್ಲರಿಗೂ ಜಾಬ್ ಸಿಗಬೇಕಂದ್ರೆ ಕಷ್ಟ. ಅದರಲ್ಲಿ ಈಗ ಏನು ನಮಗೆ ಚೈಲ್ಡ್ಹುಡ್ಡಿಂದ ಏನು ಡ್ರೀಮ್ ಇತ್ತು, ಡಾಕ್ಟ್ರೇ ಆಗಬೇಕಂತ, ಆ ಒಂದು ಕನಸನ್ನು ನನಸು ಮಾಡೋದಕ್ಕೆ ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಜೊತೆ ಯಾವಾಗಲೂ ಆ್ಯಸ್ ಎ ಬ್ರಿಡ್ಜ್ ಆಗಿ ನಿಮ್ಮ ಜೊತೆ ನಾವು ನಿಂತ್ಕೊತೀವಿ, ನಿಮಗೆ ಫುಲ್ಫಿಲ್ ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಚಿಂತೆ ಬೇಡ. ಈಗ ಒಂದು ಇಂಜಿನಿಯರಿಂಗ್ ಓದೋ ದುಡ್ಡಲ್ಲಿ ಅಂದರೆ ಇಂಜಿನಿಯರಿಂಗ್ ನೀವೀಗ ನಮ್ಮ ಬೆಂಗಳೂರಲ್ಲೇ ನಾವು ಓದಬೇಕಂತ ಹೇಳಿದ್ರೆ ಮಿನಿಮಮ್ ಬಡ್ಜೆಟ್ ಎಷ್ಟು ಬೇಕಾಗುತ್ತೆ, ಡೊನೇಷನ್ಗಳೇ 10-15 ಲಕ್ಷ ರೂಪಾಯಿ ಡೊನೇಷನ್ ಬೇಕು. ಅದಾದಮೇಲೆ ಫೀಸು 6 ಲಕ್ಷ 7 ಲಕ್ಷ ರೂಪಾಯಿ ಫೀಸ್ ಅಂದರೆ ಎಲ್ಲೊಂದು ಕಡೆ 30-35 ಲಕ್ಷ ರೂಪಾಯಿ ಬಡ್ಜೆಟ್ ಹಾಕಬೇಕು. ಸೊ ಅದಕ್ಕೆ ನೀವು ಬೆಸ್ಟು ಅಬ್ರಾಡಲ್ಲಿ ಇರುವಂಥ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋದಕ್ಕೆ ಅವಕಾಶ ನಮ್ಮ ವತಿಯಿಂದ ಮಾಡಿಕೊಡ್ತೀವಿ. ಅದು ಕೂಡ ನಿಮಗೆ ಒಂದು ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿ ಆಗಿದ್ದರೂ ಕೂಡ ಆರಾಮಾಗಿ MBBS ಓದಿಸ್ಬೋದು. ಈಗ ವರ್ಷಕ್ಕೆ ಒಂದು 3-3.5 ಲಕ್ಷ ರೂಪಾಯಿ ನಾನು ಖರ್ಚು ಮಾಡ್ತೀನಪ್ಪ ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು, ಊಟಕ್ಕೆ ಅಂದರೆ ಆರಾಮಾಗಿ ಆ ವಿದ್ಯಾರ್ಥಿಗಳಿಗೆ ಫಾರಿನಲ್ಲಿ MBBS ಮಾಡ್ಬೋದು. ಈಗ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಫಸ್ಟ್ ಟೈಮ್ ಫಾರಿನ್ಗೆ ಹೋಗಬೇಕಾದ್ರೆ ಅವ್ರಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನ್ನು, ಅವ್ರಿಗೆ ಪ್ರಾಸೆಸ್ಸು, ಅಡ್ಮಿಷನು, ವೀಸಾ, ಇನ್ವಿಟೇಷನು, ಮತ್ತು ಫಾರಿನ್ ಅಫೇರ್ ಲೆಟರು, ಎಕ್ಸ್ಟರ್ನ್ ಅಫೇರ್ ಲೆಟರ್, ಅಪೋಸ್ಟಲ್, ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್, ಇದೆಲ್ಲ ಒಂದು ಡಾಕ್ಯುಮೆಂಟ್ಸ್ ಮಾಡಬೇಕಾದ್ರೆ ಒಂದು 3 ಲಕ್ಷ ರೂಪಾಯಿಂದ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಒಂದು ಫಸ್ಟ್ ಇಯರಲ್ಲಿ 8-9 ಲಕ್ಷ ರೂಪಾಯಿ ಖರ್ಚು, ಸೆಕೆಂಡ್ ಇಯರಿಂದ ಒಂದು 2.5-3 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊತೀವಿ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಆಪರ್ಚುನಿಟಿ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಸ್ಟೂಡೆಂಟು ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು, ಹೌದಪ್ಪ ನಮಗೆ ಒಂದು ಸೀಟ್ ಬುಕ್ ಮಾಡ್ಕೋಬೇಕಂತ ಬುಕ್ ಮಾಡಿಕೊಂಡ್ರು ಕೂಡ ಒಂದು ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಬುಕ್ ಮಾಡಿಕೊಡ್ತೀನಿ. ಒಂದು ವೇಳೆ ಮಕ್ಕಳಿಗೆ ನೀಟ್ ರಿಸಲ್ಟ್ ಬಂದ ಮೇಲೆ ಎಲಿಜಿಬಲ್ ಆಗಿಲ್ಲ ಅಂದರೆ ಫಾರಿನ್ ಕಳ್ಸೋಕ್ಕಂತೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಟಾಪ್ ಕಾಲೇಜ್ ಅಂತೂ ಹುಡುಕೋಕ್ಕಾಗಲ್ಲ. ಸೊ ಈಗ ನಿಮಗೆ ಆಪರ್ಚುನಿಟಿ ಇದೆ, ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿರಿ, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಯಾಕಂದರೆ ವಿತೌಟ್ ಇನ್ಫಾರ್ಮೇಷನ್ ನೀವು ಯಾವುದೇ ಒಂದು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ. ಇನ್ಫಾರ್ಮೇಷನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನಾಳೆ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ನಮ್ಮ ಮಕ್ಕಳಿಗೆ ಡಾಕ್ಟ್ರ್ ಮಾಡಿ ಮನೆಗೆ ಬರೋವರೆಗೂ ಜವಾಬ್ದಾರಿ ನಾವು ತಗೋಬೋದು. ನಿಮ್ಮ ಮಕ್ಕಳಿಗೆ ಒಂದು ಡಾಕ್ಟ್ರ್ ಮಾಡಿ ನೀವು ಮನೆಗೆ ಕಳಿಸ್ಕೊಂಡ್ರೆ ನಿಮಗೂ ಕೂಡ ಒಂದು ಒಳ್ಳೆ ಪ್ರೌಡ್ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಬೆಂಗಳೂರಿಂದ ಸತೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸತೀಶ್ ಅವರೇ, ನಮಸ್ಕಾರ ಮೇಡಮ್. ಮಾತಾಡಿ, ಏನು ಪ್ರಶ್ನೆ ಇದೆ ಕೇಳಿ. ಸತೀಶ್ ಸರ್ ನಮಸ್ಕಾರ. ನಮ್ಮ ಮಗಳು 24 ಅಲ್ಲಿ 270 ಮಾರ್ಕ್ಸ್ ತಗೊಂಡವಳೆ. 24, ಓಕೆ. ಅದೇ ಇದು ಸರ್ಟಿಫಿಕೇಟ್ ಈಗ ಇದಾಗತ್ತೆ ಇಲ್ಲ, ನೀಟ್ ಈ ಸರಿನೂ ಬರ್ದವ್ರೆ. ಈ ಸರಿನೂ ಬರ್ದಿದ್ದಾರಾ? ಒಂದು ಸತಿ ನೀಟ್ ಬರೆದ್ರೆ 3 ವರ್ಷ ವ್ಯಾಲಿಡ್, 24 ಅದೇ ಈ ವರ್ಷ ವ್ಯಾಲಿಡಿಟಿ ಇದೆಯಾ? ಏನು ಸರ್? ಈ ವರ್ಷಕ್ಕೆ ವ್ಯಾಲಿಡಿಟಿ ಇದೆಯಾ? ವ್ಯಾಲಿಡಿಟಿ ಇದೆ, ಅದೇ ಹೇಳ್ತಾ ಇದ್ದೆ ನಾನು. 2024 ಅಲ್ಲಿ ನೀಟ್ ಬರ್ದಿದ್ರೆ 24, 25, 26 ಈ 26 ಡಿಸೆಂಬರ್ ಒಳಗೆ ಟ್ರಾವೆಲ್ ಮಾಡಬೇಕು ಸ್ಟೂಡೆಂಟು. 26 ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಲಾಂಗ್ ಟರ್ಮ್, ಅದೇ ನಾನು ಹೇಳ್ತಿದ್ದೆ, ಲಾಂಗ್ ಟರ್ಮ್ ಮಾಡ್ತಿರೋ ಸ್ಟೂಡೆಂಟು ಇಲ್ಲ ಬೇರೆ ಬೇರೆ ಕೋರ್ಸಿಗೆ ಜಾಯ್ನ್ ಆಗಿರೋ ಸ್ಟೂಡೆಂಟು ಒಂದು ಸತಿ ನೀಟ್ ಬರೆದ್ರೆ 3 ವರ್ಷ ಫಾರಿನ್ಗೆ ಹೋಗುವಂಥ ಅವಕಾಶ ಇರುತ್ತೆ. ಸೊ ಎಲ್ಲಿಂದ, ಬೆಂಗಳೂರಲ್ಲಿ ಎಲ್ಲಿಂದ ಮಾತಾಡ್ತಾ ಇದ್ದಾರೆ ಸತೀಶ್ ಅವರೇ? ಬೆಂಗಳೂರು ಮೆಜೆಸ್ಟಿಕ್ ಸರ್. ಇವತ್ತು ಸ್ಪಾಟ್ ಸೆಮಿನಾರ್ ಕೂಡ ಇದೆ, ಇವತ್ತು ಸಾಕಷ್ಟು ವಾಕಿನ್ಸ್ ಕೂಡ ಇದೆ ಸರ್. ಕೋರಮಂಗಲ ಸೋನಿವಲ್ ಸಿಗ್ನಲ್ ಈಗ ಒಂದೊಂದು ಬಂದರೆ ಕರೆಕ್ಟಾಗಿ ವಿತಿನ್ ಹಾಫ್ ಆನ್ ಅವರ್ ರೀಚ್ ಆಗ್ಬೋದು. 1 ಗಂಟೆಯಿಂದ ಅಪ್ ಟು 7 o'clockವರೆಗೂ ಸ್ಪಾಟ್ ಸೆಮಿನಾರ್ ಇದೆ. ಒಂದು ಸತಿ ಸ್ಟೂಡೆಂಟ್ಗೆ ಕರ್ಕೊಂಬನ್ನಿ ಸರ್, ಒಂದು ಕ್ಲಾರಿಟಿ ಕೊಡೋಣಂತೆ. ನಿಮಗೆ ನಿಯರ್ ಬೈ ಇರುವಂಥ ಶೇಷಾದ್ರಿಪುರಮು, ಮೆಜೆಸ್ಟಿಕ್ಕು ಈ ಕಡೆ ಸಾಕಷ್ಟು ವಿದ್ಯಾರ್ಥಿಗಳು ಆಡಿ ಫಾರಿನ್ ಹೋಗಿದ್ದಾರೆ. ಈ ವರ್ಷ ಹೋಗೋರು ಕೂಡ ಇದ್ದಾರೆ ಸತೀಶ್ ಅವರೇ. ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಸಿ ಪ್ರೊಸೀಜರನ್ನು ಮಾಡಿಕೊಡೋಣಂತೆ ಸರ್. ಥ್ಯಾಂಕ್ ಯು ಸತೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಬಸವಯ್ಯ ಅಂತ ಹೇಳಿ. ನಮಸ್ತೆ ಬಸವಯ್ಯ ಅವರೇ. ಹಲೋ, ನಮಸ್ಕಾರ ಮೇಡಮ್. ಮಾತಾಡಿ, ಏನು ಪ್ರಶ್ನೆ ಇದೆ ಕೇಳಿ. ಬಸವಯ್ಯ ಸರ್ ನಮಸ್ಕಾರ. ಇದು ವಿದೇಶದಲ್ಲಿ MBBS ಮಾಡಿದ್ರೆ ಇಲ್ಲಿ ಭಾರತದ ಇಂಡಿಯಾದಲ್ಲಿ ವ್ಯಾಲ್ಯೂ ಇಲ್ಲ ಅಂತಾರಲ್ಲ
ಸರ್ ಈಗ ಆಸ್ ಪರ್ NMC ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಪ್ರಕಾರ ನಮ್ಮ ದೇಶದಲ್ಲಿ ಓದಿದ್ರು ವಿದೇಶದಲ್ಲಿ ಓದಿದ್ರು ಕೂಡ ಒಂದೇ ರೂಲ್ ಇವಾಗ. ನೀಟು ಕಂಪಲ್ಸರಿ ಪಾಸ್ ಆಗಬೇಕು, ಓದ್ಕೊಂಡು ಬಂದ ಮೇಲೆ ಎಕ್ಸಾಮ್ ಬರೀಬೇಕು. ಅಂದರೆ ನೀವಲ್ಲಿ ಓದ್ಬಿಟ್ಟು ಬಂದಿದ್ದೀರಾ, ಹೇಗೆ ಬಂದಿದ್ದೀರಾ ಅಂತ ಗೌರ್ಮೆಂಟ್ಗೂ ಗೊತ್ತಾಗಬೇಕಾ. ಆ ಎಕ್ಸಾಮ್ ಬಂದು ನೀವು ಇಂಡಿಯಾದಲ್ಲಿ ಬರೆದ್ರೆ ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಪರ್ಮಿಷನ್ ಸಿಗುತ್ತೆ ಸರ್. ಯಾವುದೇ ರೀತಿ ನಿಮಗೆ ಟೆನ್ಷನ್ ಆಗೋ ನೆಸೆಸಿಟಿ ಇಲ್ಲ. ಆ ಎಕ್ಸಾಮ್ಗೂ ಸಹ ನಾವೇ ಪ್ರಿಪ್ರೇಷನ್ ಮಾಡಿಸ್ತಾ ಇದ್ದೀವಿ. ಎಕ್ಸಾಮ್ ಏನಿದೆ ಇವತ್ತು ಅದಕ್ಕೆ ಪ್ರಿಪ್ರೇಷನ್ ನಾನೇ ಮಾಡ್ತಾ ಇದ್ದೀನಿ. ಇವಾಗ ನೀಟು ಫ್ರೀ ಮಾಡಿದ್ದೀನಿ ನಾನು. ನೀಟ್ ಓದ್ಕೊಂಡು ಫಾರಿನ್ಗೆ ಹೋಗಲಿ, ಬಂದ ಮೇಲೆ ಎಕ್ಸಾಮ್ ಕೂಡ ನಾನೇ ಮಾಡಿಸ್ತಾ ಇದ್ದೀನಿ. ಏನು ವರಿ ಇಲ್ಲ. ನಿಮ್ಮ ಡಿಗ್ರಿ ವ್ಯಾಲಿಡ್ ಇದ್ದೇ ಇರುತ್ತೆ. ವ್ಯಾಲಿಡೇಷನ್ ಮಾಡಿ ಮಕ್ಕಳಿಗೆ ಜಾಬ್ ತೊಗೊಳ್ಳೋವರೆಗೂ ಜವಾಬ್ದಾರಿ ನಮ್ದಿರುತ್ತೆ. ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ ಬಸವಯ್ಯ ಅವರೇ. ಥ್ಯಾಂಕ್ ಯು ಬಸವಯ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್ ಈಗಾಗಲೇ MBBS ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ ಸರ್. ಇನ್ನು MBBSನ ಫಾರಿನಲ್ಲಿ ಮಾಡಬೇಕಂತ ಡಿಸೈಡ್ ಕೂಡ ಆಗ್ತಾರೆ, ನಿಮ್ಮ ಬಳಿ ಒಂದು ಜಾಯಿನ್ ಕೂಡ ಆಗ್ತಾರೆ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡುವಾಗ ವಿದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಮೊದಲ ಬಾರಿಗೆ ಹೋಗ್ತಾ ಇರ್ತಾರೆ, ಭಯ ಇರುತ್ತೆ, ಆತಂಕ ಇರುತ್ತೆ. ಅಂಥ ವಿದ್ಯಾರ್ಥಿಗಳ ಜೊತೆ ನೀವು ಹೋಗ್ತೀರಾ, ಜೊತೆಗೆ ಪೋಷಕರು ಕೂಡ ಬರ್ಬೋದಾ ವಿದ್ಯಾರ್ಥಿಗಳ ಜೊತೆ, ಹೇಗೆ ಸರ್? ವೆರಿ ಗುಡ್ ಕ್ವಶನ್ ಮ್ಯಾಮ್. ಇದು ಸಾಕಷ್ಟು ಪೇರೆಂಟ್ಸ್ಗಳಿಗೆ ಇರುವಂಥ ಒಂದು ಕ್ವಶನ್ ಇದು. ನನ್ನ ಹತ್ರ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಸರ್ ನಾವು ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಫಾರಿನ್ಗೆ ಜೊತೆಲಿ ಟ್ರಾವೆಲ್ ಮಾಡ್ತೀವಿ. ಯಾಕಂದರೆ ಒಂದು ಮಕ್ಕಳಿಗೆ ಒಂದು ಹೊಸ ಕಂಟ್ರಿ, ಒಂದು ಹೊಸ ಭಾಷೆ ಅಂದಮೇಲೆ ಏನಾಗುತ್ತೆ ಅಂದರೆ ಎಲ್ಲೊಂದು ಕಡೆ ಭಯ ಇದ್ದೇ ಇರೋದು. ಎಷ್ಟೇ ಬ್ರಿಲಿಯಂಟ್ ಇದ್ದರೂ ಕೂಡ ಸ್ಟೂಡೆಂಟು ಒಂದು ಹೊಸ ಜಾಗ ಹೋದಾಗ ಸ್ವಲ್ಪ ನರ್ವಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಆ್ಯಸ್ ಎ ಬ್ಯಾಕ್ ಬೋನ್ ನಾವು ಜೊತೆಲಿ ಇರ್ತೀವಿ, ಮಕ್ಕಳಿಗೆ ಜೊತೆಲಿ ಕರ್ಕೊಂಡು ಹೋಗ್ತೀವಿ, ಪ್ರೊಸೀಜರ್ ಮಾಡ್ತೀವಿ. ಅವ್ರದ್ದು ಅಡ್ಮಿಷನ್ನು, ಅವ್ರದ್ದು ವೀಸಾ, ಅವ್ರದ್ದು ಡಾಕ್ಯುಮೆಂಟೇಷನ್ 7-8 ದಿನ ಅಲ್ಲಿ ಇರ್ತೀವಿ ಕಾಲೇಜಲ್ಲಿ. ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು, ಆ ರಿಜಿಸ್ಟ್ರೇಷನ್ಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನಮ್ಮ ಕಡೆಯಿಂದ ಮಾಹಿತಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಏನು ವರಿ ಮಾಡೋ ನೆಸೆಸಿಟಿ ಅಂತೂ ಇರೋದಿಲ್ಲ. ನಮ್ಮಿಂದ ಏನೇ ಒಂದು ಸಹಾಯ, ಏನೇ ಒಂದು ಪ್ರೊಸೀಜರ್ ಇದ್ದರೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮ್ಲಿ, ನಮ್ಮ ಸ್ಟೂಡೆಂಟ್ ಅಂದ್ಬಿಟ್ಟು ಪ್ರೊಸೀಜರನ್ನು ಮಾಡಿಕೊಡ್ತೀವಿ. ಎರಡನೇದು, ಪೋಷಕರಿಗೆ ಯಾವಾಗ ಬೇಕಾದರೂ ಹೋಗ್ಬೋದು. 6 ವರ್ಷದಲ್ಲಿ ಸ್ಟೂಡೆಂಟ್ ಜಿಲ್ಲಾ ಜೊತೆಲೇ ಬರ್ತೀವಿ ಸರ್ ಅಂದರೆ ಜೊತೆಲಿ ಬರ್ಬೋದು. ಯಾಕಂದ್ರೆ ನಂದು ಅಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ. ಯಾಕಂದ್ರೆ ರಷ್ಯಾದಲ್ಲಿ ನಮ್ಮದು ಕಂಪ್ನಿ ಇರೋದ್ರಿಂದ ಬಂದು ಅಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀವಿ. ನಾವು ಇಷ್ಟು ಜನಕ್ಕೆ ನಾವು ಇನ್ವೈಟ್ ಅಂತ ಮಾಡ್ಕೋಬೋದು. ಆ ಇನ್ವೈಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಅವರು ಏನಾದರೂ ಪೋಷಕರು ನಾನು ಬರ್ತೀವಿ ಸರ್ ಅಂತ ಹೇಳಿದ್ರೆ ನಮ್ಮ ಇನ್ವಿಟೇಷನಲ್ಲಿ ಬಂದು ಅವರಿಗೆ ಫಾರಿನ್ಗೆ ಕರ್ಸ್ಕೊತೀವಿ ನಾವು. ಯಾವಾಗ ಬೇಕಾದರೂ ಪೇರೆಂಟ್ಸ್ ಕೂಡ ವಿಸಿಟ್ ಮಾಡ್ಬೋದು. ತುಂಬ ಧೈರ್ಯವಾಗಿ ಇರ್ತಾರೆ ಮೇಡಮ್. ಸ್ಟೂಡೆಂಟು ಈಗ ಅಡ್ಮಿಷನ್ ಮಾಡೋ ಟೈಮಲ್ಲಿ ಕೆಲವು ಪೇರೆಂಟ್ ನನಗೆ ಹೇಳ್ತಾರೆ, ಸರ್ ನಾನು ಜೊತೆಲಿ ಬರ್ತೀನಿ ಸರ್, ಎಲ್ಲ ರೆಡಿ ಮಾಡಿ ಅಂತಾರೆ. ಪ್ರಾಸೆಸ್ ಆಗ್ತಾ ಏನಾಗುತ್ತೆ, ಅವ್ರಿಗೆ ಧೈರ್ಯ ಬಂದುಬಿಡುತ್ತೆ ಪೇರೆಂಟ್ಸ್ಗಳಿಗೆ. ಬಿಡಿ ಸರ್, ಇಷ್ಟು ಜನ ಹೋಗ್ತಾ ಇದ್ದಾರೆ, ನಾವು ಏನಕ್ಕೆ ಬರಬೇಕು. ಆ ಒಂದು ರೀತಿ ಬಂದು ಪ್ರೊಸೀಜರನ್ನು ಮಾಡಿಕೊಂಡು ಮುಂದುವರಿತಾ ಇದ್ದೀವಿ. ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಇಷ್ಟು ವರ್ಷಗಳಿಂದ ಪ್ರಾಸೆಸ್ ಮಾಡ್ಕೊಂಡು ಬಂದಿದ್ದೀವಿ ಮೇಡಮ್. ನಾನು ಒಂದು ಮಾತು ಏನು ಹೇಳ್ತೀನಿ ಅಂದರೆ, ಆ ಕಡೆ ಈ ಕಡೆ ಡೈವರ್ಟ್ ಆಗದೆ ಒಂದು ಒಳ್ಳೆ ಎಜುಕೇಟೆಡ್ ಅವ್ರ ಹತ್ರ ಒಂದು ಸಲಹೆನ ತೊಗೊಂಡು ಮೆಡಿಕಲ್ ಮಾಡ್ಕೊಂಬಂದರೆ ವ್ಯಾಲ್ಯೂ ಇರುತ್ತಾ ಇಲ್ಲ ಅಂಥವ್ರ ಹತ್ರ ಇನ್ಫಾರ್ಮೇಷನ್ ತೊಗೋಬೋದು. ಮತ್ತು ಒಂದು ಇಂಜಿನಿಯರಿಂಗ್ ಓದೋ ದುಡ್ಡು ಈಗ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡೋಕ್ಕಿಂತ ಬಂದು ಮಿನಿಮಮ್ ಪ್ಯಾಕೇಜಲ್ಲಿ ಫಾರಿನಿಗೆ ಕಳಿಸಿ ಏನೂ ಆಗಲ್ಲ. ಅಷ್ಟು ನಿಮಗೆ ಭಯ ಇತ್ತು ಅಂತ ಹೇಳಿದ್ರೆ ಜೊತೆಲಿ ಬಂದು ನೀವು ಹಾಕ್ತಿರೋ ಬಂಡವಾಳ, ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ, ಅದೆಲ್ಲ ಒಂದು ಆತಂಕ ಇದ್ದೇ ಇರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಜೊತೆಲಿ ಬಂದು ಅಲ್ಲಿ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಮಾಡಿಕೊಡೋಣ ಅಂತ ಏನೂ ವರಿ ಇಲ್ಲ. ಈಗ ನೀಟ್ ಎಕ್ಸಾಮ್ ಇದೆ, ಫ್ರೀ ನೀಟ್ ಕ್ಯಾಂಪ್ ಮಾಡ್ತಾಯಿದ್ದೀನಿ, ಫ್ರೀ ಕೋಚಿಂಗ್ ಇದೆ. ಮಕ್ಕಳಿಗೆ ಮನೇಲಿ ಕೂಡಿಸ್ಕೊಂಡು ನೀಟ್ ಓದ್ತಾರಂದರೆ ಯಾವುದೇ ಕಾರಣಕ್ಕೂ ನೀಟ್ ಆಗಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ನೀಟು ನಾನೇ ಫ್ರೀಯಲ್ಲಿ ಮಾಡಿಸ್ತಾ ಇದ್ದೀನಿ. ಫ್ರೀ ಕೋಚಿಂಗ್ ಇದೆ ಮತ್ತು ಮೆಟೀರಿಯಲು ನಾನೇ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಕರ್ಕೊಂಬಂದು ಕ್ಯಾಂಪಸ್ಸಿಗೆ ಬಿಡಿ, ಓದ್ಕೊಳ್ಳಿ, ಫ್ರೀಯಾಗಿ ಓದ್ಕೊಂಡು ಎಲಿಜಿಬಲ್ ಆದರೆ MBBS ಮಾಡೋಕ್ಕೆ ಅವಕಾಶ ನನ್ನ ಕಡೆಯಿಂದ ಮಾಡಿಸ್ಕೊಡ್ತೀನಿ. ಪ್ಲಸ್ ಅವ್ರಿಗೆ ಎಲಿಜಿಬಲ್ ಆದರೆ ಫಾರಿನಲ್ಲಿರುವಂಥ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಕೂಡ ಆಗುತ್ತೆ. ಸೊ ಈಗ ಸೀಟ್ಸು ಲಿಮಿಟೆಡ್ ಇದೆ ಫಾರಿನಲ್ಲಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಸಿಟ್ ಮಾಡಿ, ಇನ್ಫಾರ್ಮೇಷನ್ ತಿಳ್ಕೊಂಡು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೊಳ್ಳೋಣಂತೆ. ಅದಾದಮೇಲೆ ನೀಟಿಗೆ ಪ್ರಿಪೇರ್ ಆಗಲಿ ಮಕ್ಕಳು. ಫ್ರೀ ಕೋಚಿಂಗ್ ಇದೆ, ಮುಗಿಸ್ಕೊಂಡು ರಿಸಲ್ಟ್ ಬಂದ ಮೇಲೆ ನೋಡೋಣಂತೆ. 120-130 ಮಾರ್ಕ್ಸ್ ಬಂತ ಕಂಟಿನ್ಯೂ ಆಗುತ್ತೆ. ಇಲ್ಲ ಒಂದು ವೇಳೆ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲ ಅಂದರೆ ಅದಕ್ಕೆ ಅಡ್ಮಿಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಏನೂ ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ ಸರ್. ಇನ್ನು ಮುಖ್ಯವಾಗಿ ಈಗಾಗಲೇ MBBS ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ಸೇಫ್ಟಿ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಭಯ, ಆತಂಕ ಪೋಷಕರಿಗೆ ಇದ್ದಿರುತ್ತೆ. ಇಲ್ಲೇ ಎಲ್ಲೋ ಹೊರಗಡೆ ಕಳಿಸ್ಬೇಕಂದ್ರೆ ಸಾಕಷ್ಟು ಯೋಚನೆ ಮಾಡ್ತಾ ಇರ್ತಾರೆ ಮಕ್ಕಳನ್ನ. ಇನ್ನು ವಿದೇಶದಲ್ಲಿ ಓದೋದಕ್ಕೆ ಕಳಿಸ್ತಿದ್ದೀವಿ ಅನ್ನೋ ಆಸೆ ಇದ್ದರೂ ಕೂಡ ಭಯ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ಸೇಫ್ಟಿ ಬಗ್ಗೆ, ಫುಡ್ ಬಗ್ಗೆ, ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡಿ ಸರ್. ಮ್ಯಾಮ್ ಈಗ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಕಾಲೇಜಲ್ಲಿ ನಾವು ಅಡ್ಮಿಷನ್ ಮಾಡ್ತೀವಿ ಅಂದರೆ ಫಸ್ಟ್ ನಾನು ವಿಸಿಟ್ ಮಾಡ್ತೀನಿ. ಅಲ್ಲಿ ಫಸ್ಟ್ ವಿಸಿಟ್ ಮಾಡಿ ನನಗೆ ಧೈರ್ಯ ಬಂದಮೇಲೆ ನಾನು ಅಡ್ಮಿಷನ್ ಮಾಡೋಕ್ಕಾಗಂದ್ರೆ ಬಂದು ಲೈವಲ್ಲಿ ನಾನು ಕೂತ್ಕೊಂಡು ಮಾತಾಡಬೇಕಾದ್ರೆ ಎಲ್ಲೊಂದು ಕಡೆ ಇಂಟರ್ನೆಟಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಪೇರೆಂಟ್ಸ್ಗಂತೂ ಮಾತಾಡೋಕ್ಕಾಗಲ್ಲ.
ಪ್ರತಿಯೊಂದು ಕಾಲೇಜಲ್ಲಿ ಕೂಡ ವಿಸಿಟ್ಸ್ ಇರುತ್ತೆ, ಇನ್ಫಾರ್ಮೇಷನ್ ತಿಳ್ಕೊತೀವಿ, ಇನ್ಫಾರ್ಮೇಷನ್ ಪಡ್ಕೊಂಡು ಪ್ರೊಸೀಜರನ್ನು ಅರ್ಥ ಮಾಡ್ಕೊಂಡು ಬಂದು ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅಡ್ಮಿಷನನ್ನು ಮಾಡ್ತೀವಿ. ಆ ಮಕ್ಕಳಿಗೆ ಜೊತೆಲಿ ಹೋಗ್ತೀವಿ. ಅಲ್ಲಿ ವ್ಯವಸ್ಥೆ ಬಂದು ಹಾಸ್ಟೆಲ್, ಗರ್ಲ್ಸಿಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ, ಬಾಯ್ಸಿಗೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ. ಕೆಲವು ಬಿಲ್ಡಿಂಗ್ಸಲ್ಲಿ ಬಂದು ಒಂದೇ ಹಾಸ್ಟೆಲಲ್ಲಿ ಗರ್ಲ್ಸಿಗೆ ಬಾಯ್ಸಿಗೆ ಇರುತ್ತೆ, ಫ್ಲೋರ್ ವೈಸ್ ಬೇರೆ ಬೇರೆ ಇರುತ್ತೆ. ಅದಾದ ನಂತರ ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಪ್ರಕಾರ ಬಂದು ಎಲ್ಲ ಫಾಲೋ ಯಾವ ಥರ ಮಾಡಬೇಕು ಏನು ಅದ್ರ ಒಂದು ಕಡೆ ಬಂದು ಪ್ರಿಪ್ರೇಷನನ್ನು ಮಾಡ್ತೀವಿ. ಮತ್ತು ಸೈಟ್ ಸೀಯಿಂಗ್ ಅವ್ರಿಗೆ ಸಿಟಿ ಲಿಮಿಟಲ್ಲಿ ಯಾವುದು ಏನು ತಗೋಬೇಕು, ಎಲ್ಲಿ ಹೋಗಬೇಕು, ಏನೇನೆಲ್ಲ ಅವ್ರಿಗೆ ವ್ಯವಸ್ಥೆಗಳು ಬೇಕು, ಪ್ರತಿಯೊಂದಕ್ಕೂ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. ಧೈರ್ಯವಾಗಿ ಬಂದು ಮಕ್ಕಳು ಆರಾಮಾಗಿ ಫಾರಿನ್ಗೆ ಕಳಿಸ್ಬೋದು ಮೇಡಮ್. ಯಾವುದೇ ರೀತಿ ಸೇಫ್ಟಿ ಪ್ರಿಕಾಷನ್ಸ್ ಪ್ರಕಾರ 100% ಬಂದು ಒಂದು ಜವಾಬ್ದಾರಿ ತಗೊಂಡೇ ಕೆಲಸ ಮಾಡಿಕೊಡ್ತೀವಿ. ಇಷ್ಟು ವರ್ಷದಲ್ಲಿ ದೇವ್ರ ದಯೆಯಿಂದ ಇವತ್ತರೆಗೂ ವಿ ಹ್ಯಾವ್ ನಾಟ್ ಫೇಸ್ ಎನಿ ಚಾಲೆಂಜ್, ಎನಿ ಪ್ರಾಬ್ಲಮ್. ಯಾಕಂದರೆ ಅಷ್ಟು ಸೇಫಾಗಿರ್ತಾರೆ ಮಕ್ಕಳು. ಸೊ ಅದಕ್ಕೋಸ್ಕರ ಏನು ಭಯ ಪಡೋ ನೆಸೆಸಿಟಿ ಇಲ್ಲ. ಸೊ ಧೈರ್ಯವಾಗಿ ಮಕ್ಕಳಿಗೆ ಫಾರಿನ್ಗೆ ಆರಾಮಾಗಿ ಮಕ್ಕಳು ಕಳಿಸ್ಬೋದು ಮ್ಯಾಮ್. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ MBBS ಕೋರ್ಸ್ ಯಾವ ರೀತಿಯಾಗಿರುತ್ತೆ, ಡಾಕ್ಯುಮೆಂಟ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಸೇಫ್ಟಿ ಯಾವ ರೀತಿಯಾಗಿರುತ್ತೆ, ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ, ಜೊತೆಗೆ ಮುಖ್ಯವಾಗಿ ಜೂನ್ 21 ನೀಟ್ ಎಕ್ಸಾಮ್ ನಡೀತಾ ಇದೆ. ಆ ಎಕ್ಸಾಮ್ಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತಿರೋದ್ರ ಬಗ್ಗೆ ಕೂಡ, ನಿಮ್ಮ ಡಾಕ್ಟರ್ ಡ್ರೀಮ್ ಸಂಸ್ಥೆ ಬಗ್ಗೆ ಕೂಡ ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಫಾರಿನಲ್ಲಿ ಹೋಗಿ, ವಿದೇಶಗಳಲ್ಲಿ ಹೋಗಿ MBBS ಮಾಡಬೇಕನ್ನೋ ಆಸೆ ಇದ್ದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿ ಎಜುಕೇಷನ್ ಯಾವ ರೀತಿಯಾಗಿರುತ್ತೆ, ಸೇಫ್ಟಿ ಇರುತ್ತಾ, ಡಾಕ್ಯುಮೆಂಟ್ಸ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಹೀಗೆ ಸಾಕಷ್ಟು ಗೊಂದಲ ಪ್ರಶ್ನೆ ಇದ್ದರೆ ನೀವು ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಅಡ್ರೆಸ್ ಪ್ಲೇಟ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ನೀಡಿ. ನಿಮಗೆ ಯಾವುದೇ ರೀತಿಯಾದಂತಹ ಗೊಂದಲ ಪ್ರಶ್ನೆ ಇದ್ದಲ್ಲಿ ನೇರವಾಗಿ ಭೇಟಿ ನೀಡಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ.